ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ನಾವು ಯಾವ ಥರ ಪೂಜೆ ಮಾಡ್ತೀವಿ, ಯಾವ ಥರ ನಡ್ಕೊತೀವಿ ಅಯ್ಯಪ್ಪಂಗೆ ಅಂತ. ಬೆಳಿಗ್ಗೆ ಆಲ್ಮೋಸ್ಟ್ 4 ಗಂಟೆಗೆ ಎದ್ಬಿಟ್ಟು ತಣ್ಣೀರಲ್ಲಿ ಸ್ನಾನ ಮಾಡ್ತೀವಿ. ಅದೇ ಥಂಡಿಯಾಗಿರೋ ಬಟ್ಟೆನ ಮಡಿಯಾಗಿಬಿಟ್ಟು ಭಸ್ಮನ 18 ಕಡೆ ಹಚ್ತೀವಿ. ಆಮೇಲೆ ಚಂದನ ಕುಂಕುಮನ ಮಾಲೆಗೆ ಮತ್ತು ಹಣೆಗೆ ಹಚ್ಬಿಟ್ಟು ಅಯ್ಯಪ್ಪನ ಹತ್ರ ಬಂದು ಶರಣಕ್ಕೆ ಹೋಗ್ತೀವಿ. ಶರಣಕ್ಕೆ ಹೋಗೋದು ಅಂತ ಅಂದರೆ ಅಯ್ಯಪ್ಪಂಗೆ 108 ಥರ ಶರಣು ಇದೆ, ಇನ್ನು ಜಾಸ್ತಿನೇ ಇರ್ಬೋದು. ಅದನ್ನು ಸ್ಮರಿಸ್ತಾ ಅಯ್ಯಪ್ಪಂಗೆ ಮೇಯ್ನ್ ಏನು ಅಂತ ಅಂದರೆ ಶರಣಕ್ಕೆ ಹೋಗ್ಬೇಕಾದ್ರೆ ಕರ್ಪೂರ ಹಚ್ಚಿರಬೇಕು. ಏನಕ್ಕೆ ಅಂತ ಅಂದರೆ ಜ್ಯೋತಿ ಸ್ವರೂಪ ಅಂತ ಅಂತೀವಿ. ಆ ಕರ್ಪೂರದ ಸ್ವರೂಪದಲ್ಲಿ ಅಯ್ಯಪ್ಪ ಬರ್ತಾರೆ ಅಂತ ಅದನ್ನು ಹಚ್ಬಿಟ್ಟು ಶರಣಕ್ಕೆ ಹೋಗ್ತೀವಿ. ಶರಣು ಕೂಗಿ ಒಬ್ರಿಗೊಬ್ರು ಪಾದ ತೊಗೊಳ್ತೀವಿ. ಏನಕ್ಕೆ ಎಲ್ಲರೂ ಪಾದ ತೊಗೊಳ್ತೀವಿ ಅಂತ ಅಂದರೆ ಪ್ರತಿಯೊಬ್ಬರಲ್ಲೂ ಅಯ್ಯಪ್ಪ ಇದ್ದಾನೆ ಅಂತ ಹೇಳಿಬಿಟ್ಟು ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನೋ ಮನೋಭಾವ ಬರಬೇಕು ಅಂತ ಎಲ್ಲರೂ ಒಬ್ರಿಗೊಬ್ರು ಪಾದ ತಗೊಂಡು ಆಮೇಲೆ ಜ್ಯೋತಿ ಆರೋವರೆಗೂ ನಿಂತು, ಆಮೇಲೆ ನಮ್ಮ ಪೆಂಡಲ್ಲು ದೇವಸ್ಥಾನದ ಪಕ್ಕನೇ ಇರೋದ್ರಿಂದ ಸುತ್ತಮುತ್ತ ಇರೋ ಎಲ್ಲ ದೇವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ನಮ್ಮ ಶರಣನ ಮುಗಿಸ್ತೀವಿ. ಇದೇ ಥರ ಸಂಜೆ ಸೂರ್ಯಾಸ್ತ ಆದಮೇಲೂ ಕೂಗ್ತೀವಿ. ಸೊ ದಿನಕ್ಕೆ 2 ಸತಿ ಶರಣಕ್ಕೆ ಕೂಗ್ತೀವಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬರೋ ದಿನಗಳಲ್ಲಿ ಕೊಡ್ತೀನಿ. ಸ್ವಾಮಿ ಶರಣಂ.